ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಗುವಳಿ ಭೂಮಿ ಕಡಿಮೆ ಆಗ್ತಾ ಇದೆ ಅಂದಾಗ ನಾವು ಇರೋ ಜಮೀನಿನಲ್ಲೇ ಪ್ರೊಡಕ್ಟಿವಿಟಿ ಉತ್ಪಾದಕತೆ ಜಾಸ್ತಿ ಮಾಡ್ಬೇಕಿದೆ. ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಈಗೇನು 30-35 ಭಾಗ ಬಳಕೆ ಮಾಡ್ತಾರೆ, ಅದ್ರ ಬದಲು ಆ ಕಡಿಮೆ ಅಂಶ ಹಾಕಿ ಹೆಚ್ಚಿನ ಒಂದು ಉತ್ಪಾದಕತೆ ಮಾಡ್ಬೇಕು. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಸ್ವಯಂ ಚಾಲಿತ ನೀರಾವರಿ ಮಾರ್ಪಾಡಾಗಿ ಈಗ ಹನಿ ಮತ್ತೆ ತುಂತುರು ನೀರಾವರಿಗೆ ಬಂದ್ರೂನುವೆ ಇನ್ನೂ ರೈತರು ಸಂಕಷ್ಟದಲ್ಲೇ ಇದ್ದಾರೆ. ಯಾಕೆ ನೀರನ್ನ ಯಾವಾಗ ಬೇಕೋ ಅವಾಗ ಹರಿಸ್ಬೇಕು ಅನ್ನೋ ಒಂದು ಇದು ಆಗ್ತಾ ಇಲ್ಲ. ಯಾಕಂದ್ರೆ ಕರೆಂಟ್ನ ಅವಾಗ ಆಗ್ತಾರ ಅಭಾವದಿಂದ. ಸೊ ಈ ನೀರನ್ನ ಉಳಿತಾಯದ ಜೊತೆಗೆ ವಿದ್ಯುತ್ತನ್ನ ಕಡಿಮೆ ಮಾಡ್ಕೊಂಡು ಹೆಚ್ಚಿನ ಬೆಳೆ ಹೇಗ್ ಪಡಿಬಹುದು ಅಂತ ಹೇಳಿ ಬಂದಾಗ ಈಗಿನ ಒಂದು ದಿನಗಳಲ್ಲಿ ನಾವು ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳಿಗೆ ಹೋಗೋದು ಸುಲಭ. ಸೊ ಇಲ್ಲಿ ನೋಡ್ಬೋದು, ಸ್ವಯಂ ಚಾಲಿತ ನೀರಾವರಿ ಅಂತ ಬಂದಾಗ 3 ವಿಧಗಳಲ್ಲಿ ನಾವು ಮಾಡ್ಬೋದು. ಒಂದು ಕಾಲ ಆಧಾರಿತ ಸ್ವಯಂ ಚಾಲಿತ ನೀರಾವರಿ ಅಂತೇಳಿ, ಎರಡನೇದು ಪ್ರಮಾಣ ಆಧಾರಿತ ಅಂತ, ಮೂರನೇದು ಸೆನ್ಸಾರ್ ಆಧಾರಿತ ನೀರಾವರಿ ಅಂತ ಮಾಡಬಹುದು. ಏನು ಈ ಸೆನ್ಸಾರ್ ಆಧಾರಿತ ಅಂತ ಹೇಳಿದ್ರೆ, ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಹನುಮಂತಪ್ಪ DC ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕ ಹಾಗೂ ಪ್ರಧಾನ ಸಂಶೋಧಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈಗ ನಾವು ಇಲ್ಲಿ ಕೃಷಿ ಡಿಜಿಟಲ್ ನೀರಾವರಿ ಸಿಗ್ತಕ್ಕಂತ ಒಂದು ಸಂಪನ್ಮೂಲಗಳನ್ನ ಬಳಕೆಯನ್ನ ಬಹಳ ನೀಟಾಗಿ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ಎಲ್ರಿಗೂ ಗೊತ್ತೇ ಇದೆ, ಯಾವುದೇ ಬೆಳವಣಿಗೆ ಇರ್ಬೋದು, ಅಥವಾ ಮಾನವನ ಬೆಳವಣಿಗೆ ಇರ್ಬೋದು, ಇಲ್ಲ ಪ್ರಾಣಿ ಬೆಳವಣಿಗೆ ಇರ್ಬೋದು, ಎಲ್ಲವೂ ಡಿಪೆಂಡ್ ಆಗಿರೋದು ಸನ್ಲೈಟ್ ಅಥವಾ ಸೋಲಾರ್ದ ಮೇಲೆ. ಇದನ್ನ ಬಳಕೆ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ನಾವು ಮಾಡ್ತಕ್ಕಂಥ ಉಳುಮೆ, ಬೆಳೆ ಆಗ್ತಕ್ಕಂಥ ದಿಕ್ಕು, ಮತ್ತೆ ಅವುಗಳ ನೆಡ್ತಕ್ಕಂಥ ಆಳ, ಮತ್ತೆ ಅವುಗಳು ಪೋಷಣೆ ಮಾಡ್ತಕ್ಕಂಥ ಪೋಷಕಾಂಶಗಳು ಮತ್ತು ನೀರು, ಇವು ಬಹಳ ಮುಖ್ಯವಾದವು. ಇವುಗಳಲ್ಲೆಲ್ಲ ಬಂದಾಗ ನಾವು ಹೆಚ್ಚಿನ ಒಂದು ಮುತುವರ್ಜಿ ವಹಿಸ್ತಾ ಇರ್ತಕ್ಕಂಥದ್ದು ಪೋಷಕಾಂಶಗಳಂದ್ರೆ ಊಟಕ್ಕೆ, ಎರಡನೇದಾಗಿ ನೀರಕ್ಕೆ. ಸೊ ಇಲ್ಲಿ ಬೆಳೆಗೂ ಬಂದಾಗೂ ಕೂಡ ನೀರು ಮತ್ತು ಗೊಬ್ಬರಗಳ ನಿರ್ವಹಣೆ ಬಹಳ ಅತ್ಯಮೂಲ್ಯ. ಹಂಗಾಗಿ ಇತ್ತೀಚಿನ ದಿವಸಗಳಲ್ಲಿ ಎಲ್ರಿಗೂ ಸ್ವಲ್ಪ ಗೊತ್ತೇ ಇದೆ. ಮೊದಲಿಗೆ ಕಾಲುವೆಗಳಲ್ಲಿ ನೀರು ಹರಿಸ್ತಾ ಇದ್ರು, ಇಲ್ಲ ಅಂತ ಹೇಳಿದ್ರೆ ಗದ್ದೆಗಳಲ್ಲಿ ನೀರು ಹರಿಸ್ತಾ ಇದ್ರು. ಅದರಿಂದ ಸ್ವಲ್ಪ ಮಾರ್ಪಾಡಾಗಿ ಈಗ ಹನಿ ಮತ್ತೆ ತುಂತುರು ನೀರಾವರಿಗೆ ಬಂದ್ರೂನುವೆ ಇನ್ನೂ ರೈತರು ಸಂಕಷ್ಟದಲ್ಲೇ ಇದ್ದಾರೆ. ಯಾಕೆ ನೀರನ್ನ ಯಾವಾಗ ಬೇಕೋ ಅವಾಗ ಹರಿಸ್ಬೇಕು ಅನ್ನೋ ಒಂದು ಇದು ಆಗ್ತಾ ಇಲ್ಲ. ಯಾಕಂದ್ರೆ ಕರೆಂಟ್ನ ಅವಾಗ ಆಗ್ತಾರ ಅಭಾವದಿಂದ. ಸೊ ಈ ನೀರನ್ನ ಉಳಿತಾಯದ ಜೊತೆಗೆ ವಿದ್ಯುತ್ತನ್ನ ಕಡಿಮೆ ಮಾಡ್ಕೊಂಡು ಹೆಚ್ಚಿನ ಬೆಳೆ ಹೇಗ್ ಪಡಿಬಹುದು ಅಂತ ಹೇಳಿ ಬಂದಾಗ ಈಗಿನ ಒಂದು ದಿನಗಳಲ್ಲಿ ನಾವು ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳಿಗೆ ಹೋಗೋದು ಸುಲಭ. ಸೊ ಇಲ್ಲಿ ನೋಡ್ಬೋದು, ಸ್ವಯಂ ಚಾಲಿತ ನೀರಾವರಿ ಅಂತ ಬಂದಾಗ 3 ವಿಧಗಳಲ್ಲಿ ನಾವು ಮಾಡ್ಬೋದು. ಒಂದು ಕಾಲ ಆಧಾರಿತ ಸ್ವಯಂ ಚಾಲಿತ ನೀರಾವರಿ ಅಂತೇಳಿ, ಎರಡನೇದು ಪ್ರಮಾಣ ಆಧಾರಿತ ಅಂತ, ಮೂರನೇದು ಸೆನ್ಸಾರ್ ಆಧಾರಿತ ನೀರಾವರಿ ಅಂತ ಮಾಡಬಹುದು. ಏನು ಈ ಸೆನ್ಸಾರ್ ಆಧಾರಿತ ಅಂತ ಕೇಳಿದಾಗ, ಸೆನ್ಸಾರ್ ಅಂತ ಹೇಳಿದ್ರೆ ಒಂದು ಸಂವೇದಕ. ಯಾತಕ್ಕಿದ್ ಬೇಕು? ಅದನ್ನ ನಾವು ಮಣ್ಣಿನಲ್ಲಿ ಹಾಕಿದಾಗ ಅದು ಪ್ರತಿ ನಿಮಿಷದಲ್ಲೂ ಎಷ್ಟು ತೇವಾಂಶ ಇದೆ ಅಂತ ಹೇಳಿ ತೋರಿಸುತ್ತೆ. ಅಂದ್ರೆ ಯಾವತ್ತೇ ಆಗ್ಲಿ ನೀರನ್ನ ನಾವು ಕೊಡ್ಬೇಕಾದ್ರೆ ಯಾವಾಗ ಕೊಡ್ಬೇಕು ಅನ್ನೋದು ತಿಳ್ಕೊಬೇಕಾಗ್ತದೆ. ಯಾವಾಗ ಕೊಡ್ಬೇಕಂತ ಗೊತ್ತಾಯ್ತಂದ್ರೆ ಅಲ್ಲೇನೆ ನಾವು 15-20 ಭಾಗ ನೀರನ್ನ ಉಳಿತಾಯ ಮಾಡಬಹುದು. ನಮ್ಗೆಲ್ಲ ಗೊತ್ತಿದೆ, ನೀರ್ ನಾವ್ ಯಾವಾಗ ಕುಡಿತೀವೋ, ಉದಾಹರಣೆಗೆ ನಾವು ಒಬ್ಬ ಮನುಷ್ಯ 70 kg ಅಂತ ತಗೊಂಡ್ರೆ ಅಲ್ಲಿ 42-45 ಲೀಟರ್ ನೀರ್ ಇರುತ್ತೆ. ಸೊ 42 ಲೀಟರ್ ನೀರ್ ಆಗೋವರೆಗೂ ನಾವೇನ್ ಸಾಕಾಯೋದಿಲ್ಲ. ದಣಿವಾರದಂದ್ರೆ ಬರೀ ಒಂದು ಅರ್ಧ ಲೀಟರ್ ಇಲ್ಲ ಒಂದು 700 ml ಲೀಟರ್ ಕಡಿಮೆ ಆಗದಾಗ ಕೊಡ್ತೀವಿ. ಅಂದ್ರೆ ಏನರ್ಥ, ನಮ್ಮ ಒಂದು ಶರೀರದಲ್ಲಿ ಕ್ರಿಯೆಗಳಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀರನ್ನ ಮೇಕಪ್ ಮಾಡ್ಕೊಂಡ್ರೆ ಸಾಕಂತ. ಬೆಳೆಗ್ ಬಂದಾಗೂ ಹಾಗೇನೆ ನಾವ್ ಹೇಳ್ತೀವಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಥವಾ ಉಸಿರಾಟ, ಅದ್ರಲ್ಲಿ ಆಗ್ತಕ್ಕಂಥ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ, ಈ ಕ್ರಿಯೆಗಳಾಗಬೇಕಾದ್ರೆ ಅದಕ್ಕೆ ಬೇಕಾಗಿರೋದು ಎಷ್ಟು ತೂಕ ಬರುತ್ತೋ ಅದ್ರಲ್ಲಿ ಲೆಸ್ ದ್ಯಾನ್ 1% ಮಾತ್ರ ನೀರನ್ನ ಉಪಯೋಗ ಮಾಡ್ಕೊಳ್ಳುತ್ತೆ, ಉಳಿದಿದ್ ನೀರೆಲ್ಲ ವೇಸ್ಟ್ ಅಂತ. ಅದು ಒಂದು ಕಡೆ ಆದ್ರೆ, ಎರಡನೇದು ನಾವು ನೀರ್ ಹಾಯಿಸ್ಬೇಕಾದ್ರೆ ಉದಾಹರಣೆಗೆ ಮಾಡ್ತೀವಿ, ಹೋಗ್ತೀವಿ ಹೊಲದಲ್ಲಿ ಆ ಕಡೆ ಈ ಕಡೆ ನೋಡ್ತೀವಿ, ಎಲ್ಲಿ ಬಾರ್ತಾ ಇದೆ ನೋಡ್ತೀವಿ, ಬಾರ್ತಾ ಇದೆ ಅಂದಾಗ ನೀರ್ ಕೊಡ್ತೀವಿ. ಬಾರ್ತಾ ಇದೆ ಅಂದ್ರೆ ಅರ್ಥ ಏನು? ಬೇರಿನ ಆಳದಲ್ಲಿ ತೇವಾಂಶ ಕಡಿಮೆ ಆಗಿದೆ ಅಂತ ಅರ್ಥ. ಅವಾಗ ಕೊಟ್ಟಾಗ ನೀರ್ ಹಾಯಿಸಕ್ ಹೋದ್ರೆ ಜಾಸ್ತಿ 3ರಷ್ಟು ನೀರ್ ತಗೊಳುತ್ತೆ. ಅದ್ರ ಬದಲಿಗೆ ಯಾವುದೇ ಒಂದು ಬೆಳೆ ಇದೆ ಅಂದ್ರೆ ಆ ಬೇರಿನ ಪರಿಣಾಮಕಾರಿ ರೂಟ್ಸ್ ಇರುತ್ತೆ, ಅದರಲ್ಲಿ ಅರ್ಧ ಭಾಗಕ್ಕೆ ಹೋದಾಗ, ಉದಾಹರಣೆಗೆ ಕೃಷಿ ಬೆಳೆಗಳಂತ ಬಂದಾಗ 30-45 ಸೆಂಟಿಮೀಟರ್ ವರೆಗೂ ಆಳಕ್ಕೆ ಹೋಗ್ತವೆ. ಆದ್ರೆ ನಾವು ನೀರಿನ ಆಳತ ನೋಡ್ಬೇಕಾಗಿರೋದು ಮೇಲೆ 10-15 ಸೆಂಟಿಮೀಟರ್ ಆಳದಲ್ಲಿ ನೀರು ಕಡಿಮೆ ಆದಾಗ ಕೊಟ್ಬಿಟ್ರೆ ಜಸ್ಟ್ ಅಷ್ಟು ಮಾತ್ರ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ನೀರು ಕೊಡ್ಬೇಕಂದಾಗ ನಾವು 3 ಭಾಗದ ಅಂದ್ರೆ 2 ಭಾಗದಷ್ಟು ನೀರು ಉಳಿಸ್ಬೋದು ಒಂದು. ಸೊ ಅದಕ್ಕಾಗಿ ನಾವು ನೋಡಿದ ತಕ್ಷಣ ಅದು ಬಾರದವಲ್ಲ ಕಾಣಲ್ಲ. ಅದನ್ನ ನೋಡ್ಬೇಕಾದ್ರೆ ಕೆಲವೊಂದನ್ನು ಬೇಕೇ ಬೇಕಾಗುತ್ತೆ ಉಪಕರಣಗಳು. ನೋಡಿ, ಇದೊಂದಿದೆ, ಇದು ಮಣ್ಣಿನಲ್ಲಿ ತೇವಾಂಶ ಸೂಚಕ ಅಂತ ಕರಿತೀವಿ, ಸಾಯಿಲ್ ಮಾಯಿಶ್ಚರ್ ಇಂಡಿಕೇಟರ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಇದೇನಿಲ್ಲ, ಇದು ಸಿಂಪಲ್ ಡಿವೈಸ್. ಇದನ್ನ ತಗೊಂಡೋಗಿ ನಾವು ಮಣ್ಣಲ್ಲಿ ನೋಡಿ, ಆ ಬೆಳೆಗಳ ಮಧ್ಯದಲ್ಲಿ ಜಸ್ಟ್ ಈಗ ಸುಚ್ಚಿ
ಅಂದ್ರೆ ಏನ್ ಹೇಳ್ದೆ 10 ರಿಂದ 12 ಸೆಂಟಿಮೀಟರ್ ಸ್ವಿಚ್ ಬಿಟ್ಟು ಈ ತರ ನಾವು ನೋಡಿದಾಗ ಇಲ್ಲಿ ಕಲರ್ ಬರುತ್ತೆ, ಇಲ್ಲಿ ನೋಡಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ವಾ. ಸೊ ಈ ಬ್ಲೂ ಕಲರ್, ಗ್ರೀನ್ ಕಲರ್ ಹಿಂಗ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನು, ಇದು ರೈತರ ಓದ್ದೇ ಇರೋರು ಕೂಡ ಇದನ್ನ ಬಳಕೆ ಮಾಡಬಹುದು. ಬ್ಲೂ ಕಲರ್ ನೀಲಿ ಬಣ್ಣ ಕಾಣ್ತಾ ಇದೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಯಥೇಚ್ಛವಾದ ತೇವಾಂಶ ಇದೆ, ನೀರು ಕೊಡ್ಬೇಕಾಗಿಲ್ಲ. ನಾವು ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ 75 ಭಾಗಕ್ಕಿಂತ ಮೇಲೆ ಇದೆ ಅಂತ. ಹಸಿರು ಕಲರ್ ಬಂದಾಗ ಅಂದ್ರೆ 50 ಭಾಗದಷ್ಟು ಬೆಳೆಗೆ ಸಿಗ್ತಕ್ಕಂಥ ತೇವಾಂಶ ಇದೆ ಅಂತ. ಅವಾಗೂ ಕೆಲವು ಬೆಳೆಗೆ ನೀರು ಅವಶ್ಯಕತೆ ಇಲ್ಲ. ಇನ್ನೊಂದು ಹಳದಿ ಅಥವಾ ಆರೆಂಜ್ ಕಲರ್, ಅದು ಬಂದಾಗ ಏನಂದ್ರೆ ಮಣ್ಣಿನ ಆ ಒಂದು ಆಳದಲ್ಲಿ 30 ರಿಂದ 35% ಮಾತ್ರ ತೇವಾಂಶ, ಅವಾಗ ನೀರು ಕೊಡಬೇಕು. ಅದೇ ಕೆಂಪು ಬರೋವರೆಗೂ ಕಾದ್ರೆ ನಾನು ಹೇಳಿದೆ ವಿಲ್ಟಿಂಗ್ ಅಂತ ಕರಿತೀವಿ, ಬಾಡುತ್ತೆ, ಅವಾಗ ನೀರು ಕೊಟ್ರೆ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ನಾವು ದಣಿವಾಗಿರ್ತೀವಿ, ಐಸಿಗೆ ತಗೊಂಡಾಗ ಆಗದಾಗ ನಮ್ಗೆ ಅವಾಗ ನೀರು ಕೊಟ್ಟಾಗ ಏನಾಗುತ್ತೆ, ರಿಕವರ್ ಆಗಕ್ಕೆ ಮತ್ತೆ 8 ರಿಂದ 10 ಗಂಟೆ ಕಾಲ ಬೇಕಾಗುತ್ತೆ. ಅಷ್ಟೊತ್ತಿಗೆ ಆಗ್ಬೇಕಾದ ಮೆಟಬಾಲಿಕ್ ಆಕ್ಟಿವಿಟೀಸ್ ಎಲ್ಲ ಕುಂಠಿತವಾಗಿರ್ತವೆ. ಹಂಗಾಗಿ ಇದನ್ನು ಕೂಡ ಬಳಕೆ ಮಾಡಬಹುದು. ಇದು ಲೇಮೆನ್ ಅಂದ್ರೆ ಯಾರು ಹೆಚ್ಚಿಗೆ ಓದ್ದೇ ಇರೋರು ಕೂಡ ಬಳಕೆ ಮಾಡಬಹುದು. ಸುಮಾರು 1,500 ರೂಪಾಯಿ. ಇಲ್ಲ ಇನ್ನೂ ಸ್ವಲ್ಪ ಹೈ ವ್ಯಾಲ್ಯೂ ಕ್ರಾಪ್ಸ್ ಬೆಳಿತೀವಿ, ಪಕ್ಕ ನಮಗೆ ವ್ಯಾಲ್ಯೂನೇ ಕಾಣಬೇಕು ಅಂತವ್ರು ಬಳಕೆ ಮಾಡ್ತೀನಿ ಅಂದ್ರೆ ಇದು ನೋಡಿ, ಸಾಯಿಲ್ ಮಾಯ್ಚರ್ ಮೀಟರ್ ಅಂತ. ಅಂದ್ರೆ ಇದರಲ್ಲಿ ಎಷ್ಟು ಒಂದು ಅಂಶ ಇದೆ ಅಂತ ಹೇಳಿ ಕರೆಕ್ಟ್ ಆಗಿ ತೋರಿಸುತ್ತೆ. ಇದು ನಾವು ಮಣ್ಣಿಗೆ ಸ್ವಿಚ್ ನೋಡಿದಾಗ ಬೇಕಾದ್ರೆ ನೋಡಿ ಇಲ್ಲಿ ಕಾಣುತ್ತೆ, ಇದರಲ್ಲಿ 17.3 ಅಂತ ತೋರಿಸ್ತಾ ಇದೆ. ಅಂದ್ರೆ ಇದು ಮಣ್ಣಿನ ಆಧಾರದ ಮೇಲೆ ತೇವಾಂಶನ ಸೂಚಿಸುತ್ತೆ. ಉದಾಹರಣೆಗೆ ಇಲ್ಲಿರ್ತಕ್ಕಂಥ ನೋಡಿ, ಈ ಮಣ್ಣಿನಲ್ಲಿ ಇದು 100 kg ತಗೊಂಡು ನಾವು ನೀರು ಹಾಕ್ತಾ ಹೋದ್ರೆ ಸುಮಾರು 30 ಲೀಟರ್ ಅಷ್ಟು ಇಳಿಸುತ್ತೆ. ಇದರಲ್ಲಿ ದೊರೆಯುವ ನೀರು ನಮಗೆ 24 ರಿಂದ 25, ಅಂದ್ರೆ ಸ್ಯಾಚುರೇಟ್ ಆಗಿದ್ದಾಗ ಅಷ್ಟು ಸಿಗುತ್ತೆ. ಈಗ ನೋಡಿ 17 ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ತೇವಾಂಶ 50 ರಿಂದ 55 ಭಾಗ ಇದೆ ಅಂತ. ಇದಕ್ಕೆ ನಾವ್ ಹೇಳಿದೀವಿ 12 ರಿಂದ 14 ಬಂದಾಗ ನೀರು ಕೊಡಬೇಕು ಅಂತ. ಸೊ ಇದನ್ನು ಕೂಡ ಬಳಕೆ ಮಾಡ್ಕೊಂಡು ನಾವು ನೀರು ಕೊಡ್ಬೋದು. ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಆಗತ್ತೆ. ಸೊ ಇದನ್ನ ಬಳಕೆ ಮಾಡ್ಕೊಂಡ್ರು ಸಿಂಪಲ್ ರೈತರಿಗೆ ಪಕ್ಕಾ ಸೆನ್ಸಾರ್ ಬೇಸ್ಡ್ ಆಟೋಮೇಶನ್ಗೆ ಹೋಗದೆ ಇದ್ರು ಯಾವಾಗ ಕೊಡ್ಬೇಕಂತ ತಿಳ್ಕೊಂಡ್ಬಿಟ್ರೆ ಸಾಕು, ಅನುಭವ ಆಗುತ್ತೆ. ಇದನ್ನ ತಿಳ್ಕೊಂಡು ಅವರು ಆಟೋಮೇಶನ್ಗೆ ಹೋಗ್ಬೋದು. ಎಲ್ಲಿ ಸ್ವಯಂ ಚಾಲಿತ, ಆಗ್ಲೇ ಹೇಳಿದ್ನಲ್ವಾ, 2 ತರನಾದ ಸ್ವಯಂ ಚಾಲಿತ ನೀರಾವರಿನ ಮಾಡ್ಕೋಬಹುದು. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಒಂದು ಟೈಮ್ ಬೇಸ್ಡ್, ಅದೇ ಕಾಲಾಧಾರಿತ ಸ್ವಯಂ ಚಾಲಿತ ನೀರಾವರಿ. ಎರಡನೇದಾಗಿ ವಾಲ್ಯೂಮ್ ಬೇಸ್ಡ್ ಅಂದ್ರೆ ಪ್ರಮಾಣಾಧಾರಿತ. ನೋಡಿ ಇದೊಂದು PLC ಅಂತ ಕರಿತೀವಿ, ಪ್ರೋಗ್ರಾಮ್ ಲಾಜಿಕ್ ಕಂಟ್ರೋಲರ್ ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಪ್ರೋಗ್ರಾಮ್ ಮಾಡ್ಬೋದು. ಇಲ್ವೇ ಇದ್ರದ್ದು ಆಪ್ಸ್ ಬರ್ತವೆ, ಇದನ್ನ ಕೂಡ ಬೇಕಾದ್ರೆ ನಮ್ಮ ಒಂದು ಮೊಬೈಲ್ಗೆ ಮಾಡ್ಕೊಂಡು ಅಲ್ಲಿ ಕೂಡ ಪ್ರೋಗ್ರಾಮ್ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ನೋಡಿ, ಇರಿಗೇಷನ್ ಪ್ರೋಗ್ರಾಮ್ ಏನ್ ಮಾಡ್ಬೋದು, ಆಗ್ಲೇ ನಿಮ್ಗೆ ಗೊತ್ತಾಯ್ತು. ಅದು ಸ್ವಿಚ್ ನೋಡಿದೀನಿ, 1 ವಾರ ನೋಡಿದೀನಿ, ನನಗೆ ಅನುಭವ ಬಂದಿದೆ. ನಾನು 4 ದಿವಸಕ್ಕೊಮ್ಮೆ ನೀರು ಕೊಡ್ಬೇಕು ಅನ್ನೋದು ಗೊತ್ತಾಯ್ತು ಅಂದ್ರೆ ಇದರಲ್ಲಿ ಪ್ರೋಗ್ರಾಮ್ ಮಾಡ್ಬಿಡ್ಬೋದು. ಉದಾಹರಣೆಗೆ ನೋಡಿ ಎಡ್ಸ್ ಅಂತ ಕೊಟ್ಕೋಬಹುದು. ಅಂದ್ರೆ ಇವು ನನಗೆ 5 ಎಕರೆ ಇದೆ ಅನ್ನೋದಾದ್ರೆ ಅದನ್ನ ಭಾಗ ಮಾಡ್ಕೋಬಹುದು, ಅಥವಾ ಬೆಳೆಗಳು ಹಾಕಿರ್ತಾರೆ, ಅರ್ಧ ಎಕರೆಗೋ 1 ಎಕರೆಗೆ. ಆ ಒಂದೊಂದು ಬೆಳೆಗೂ ಕೂಡ ಒಂದೊಂದು ಯೂನಿಟ್ ಅಥವಾ ಎಡ್ ಅಂತ ಮಾಡ್ಕೊಂಡು ಅದಕ್ಕೆ ಕೂಡಿಸಬಹುದು. ನೋಡಿ ಇಲ್ಲಿ ಉದಾಹರಣೆಗೆ ಇಲ್ಲಿ 10 ಗುಂಟೆಗೆ ನಾವು ಒಂದೊಂದು ಬ್ಲಾಕ್ ಮಾಡ್ಕೊಂಡಿದ್ದೇವೆ. 10 ಗುಂಟೆಗೆ ನನಗೆ ಬರ್ತಾ ಇರ್ತಕ್ಕಂಥ 2 ಇಂಚ್ ನೀರನ್ನ ಕೊಡೋದಕ್ಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ ನೋಡಿ, 2 ವಾಲ್ವ್ ಸೇರಿಸಿ 1 ಎಡ್ ಮಾಡ್ಬೋದು. ಇದಕ್ಕೆ ನಾವು ಪ್ರೋಗ್ರಾಮಿಂಗ್ ಮಾಡ್ಬೋದು. ವಾಲ್ಯೂಮ್ ಬೇಸ್ಡ್ ಅಥವಾ ಟೈಮ್ ಬೇಸ್ಡ್ ಅಂತ ಮಾಡಿದ್ರೆ, ಉದಾಹರಣೆಗೆ ಇಲ್ಲಿ ನೋಡಿ ವಾಲ್ಯೂಮ್ ಬೇಸ್ಡ್ ಮಾಡಿದ್ವಿ. ಕ್ಯೂಬಿಕ್ ಮೀಟರ್ ನೋಡಿ ಇಲ್ಲಿ 5 ಅಂತಂದ್ರೆ 5 ಕ್ಯೂಬಿಕ್ ಮೀಟರ್ ಅಂದ್ರೆ 5,000 ಲೀಟರ್ ಹೋಗ್ಬೇಕು ಅಂತ. ಸೊ ಇದು ಬೆಳೆಗೆ ತಕ್ಕಂಗೆ. ಇದು ಕ್ಯಾರೆಟ್ ಮಾಡಿದ್ವಿ, ಇದು ಲೇಸರ್ ಸ್ಪ್ರೇ ನಲ್ಲಿ ಇರಿಗೇಟ್ ಮಾಡುತ್ತೆ, ಇಷ್ಟು ನೀರು ಸಾಕು. ಸೊ ಹಿಂಗ್ ಪ್ರೋಗ್ರಾಮ್ ಮಾಡಿ ಅಳವಡಿಸಿದ್ದೆ ಆದ್ರೆ ನೀರಿನಲ್ಲಿ ನಾವು 40 ರಿಂದ 60 ಭಾಗ ನಾವು ಉಳಿತಾಯ ಮಾಡಬಹುದು. ಸೊ ಇದು ಸಿಂಪಲ್ ಈಗಿನ ಒಂದು ಸಂದರ್ಭದಲ್ಲಿ. ಯಾಕೆಂದ್ರೆ ಹಿಂದಿಗೆ ನೀರಿತ್ತು, ನೀರನ್ನ ಹೇಗ್ ಬೇಕೋ ಹರಿಸ್ತಾ ಇದ್ವಿ, ಫ್ರೀಯಾಗಿ ಸಿಗ್ತಾ ಇತ್ತು, ಎಲ್ಲ ಓಕೆ. ಈಗ ನೀರ್ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಗುವಳಿ ಭೂಮಿ ಕಡಿಮೆ ಆಗ್ತಾ ಇದೆ ಅಂದಾಗ ನಾವು ಇರೋ ಜಮೀನಿನಲ್ಲೇ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಜಾಸ್ತಿ ಮಾಡ್ಬೇಕಿದೆ. ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಈಗೇನು 30-35 ಭಾಗ ಬಳಕೆ ಮಾಡ್ತಾರೆ, ಅದ್ರ ಬದಲು ಆ ಕಡಿಮೆ ಅಂಶ ಹಾಕಿ ಹೆಚ್ಚಿನ ಒಂದು ಉತ್ಪಾದಕತೆ ಮಾಡ್ಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಬಹಳ ಉತ್ತಮ. ಇದು ಒಂದಾಯ್ತು. ಈ ನೀರಿನ ಜೊತೆಯಲ್ಲಿ ನಾನು ಹೇಳಿದೆ, ಒಂದು ನೀರಿನ ಉಳಿತಾಯಕ್ಕೆ ಈ ಪ್ರೋಗ್ರಾಮ್ ಅಥವಾ ಈ ಸ್ವಯಂ ಚಾಲಿತ ಪದ್ಧತಿಗಳನ್ನ ಅಳವಡಿಸ್ಕೊಂಡು, ಜೊತೆಯಲ್ಲಿ ಗೊಬ್ಬರಗಳು ಅಂದ್ರೆ ಊಟನೂ ಕೂಡ ಬೆಳೆದಂಗೆಲ್ಲ ಕೊಡ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ, ಈಗಿನ ಇರೋ ಸಮಯದಲ್ಲಿ ಬಿತ್ತನೆ ಮಾಡೋವಾಗ ತಗೊಂಡೋಗಿ ಜಾಸ್ತಿ ಹಾಕ್ಬಿಡ್ತೀವಿ, ಅದು ಉಪಯೋಗ ಇಲ್ಲ. ನಾವು ಹೇಗೆ ಬೆಳೀತಾ ತಿನ್ನೋದನ್ನ ಬೇರೆ ಬೇರೆ ತರವಾದದ್ದು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ, ಬೆಳೆಗೂನು ಹಾಗೇನೆ ಬಿತ್ತನೆ ಮಾಡುವಾಗ ಅಂಶ ಕಡಿಮೆ ಬೇಕಾಗುತ್ತೆ. ಅದೇ ಬೆಳವಣಿಗೆ ಹಂತದಿಂದ ಹಿಡಿದು ಹೂ ಕಟ್ಟಿ ಕಾಳು ಕಟ್ಟುವವರೆಗೂ ಅವಾಗ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಏನ್ ಕೊಡ್ತಾ ಇದ್ವಿ,
ಎಸ್ಪೆಷಲಿ ಸಾರಜನಕ ಮತ್ತೆ ಪೊಟ್ಯಾಶ್ ಗೊಬ್ಬರಗಳನ್ನ ಅವುಗಳನ್ನ ಆದಷ್ಟು ಸ್ಪ್ಲಿಟ್ ಮಾಡಿ, ಈಗೇನು 50 kg ತಗೊಂಡಾಗ 1 ಬಾರಿ ಆಗ್ತಿರಲ್ಲ, ಅದ್ರ ಬದಲಿಗೆ ಅದನ್ನ 5ರಿಂದ 8 ಬಾರಿ ಸ್ಪ್ಲಿಟ್ ಮಾಡಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನೀರಿನ ಮೂಲಕ ಕೊಟ್ಟಲ್ಲಿ ನಾವ್ ಈಗೇನ್ ಆಗ್ತಾ ಇದ್ದಾಗ 35ರಿಂದ 40 ಭಾಗ ಬಳಕೆ ಮಾಡ್ಕೊಳ್ತಾ ಇದ್ದೆ, ಅದ್ರ ಬದಲು 80ರಿಂದ 85 ಭಾಗ ಬಳಕೆ ಮಾಡ್ಬೋದು. ಅಂದ್ರೆ ಇಳುವರಿನೂ ಜಾಸ್ತಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಗೊಬ್ಬರದಲ್ಲಿ ಉಳಿತಾಯ ಮಾಡ್ಬೋದು. ಇದು ಹೇಗೆ ನೋಡಿ, ಈಗ ಆಟೋಮೇಷನ್ ಬಂದಾಗ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ, ಪ್ರತಿ ಸೋಮವಾರನೋ ಅಥವಾ ಗುರುವಾರನೋ ನೀರು ಹೋಗ್ಬೇಕಂತ ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ ಜೊತೆನೆ ನಾವು ಫರ್ಟಿಗೇಷನ್ ಪ್ರೋಗ್ರಾಮು ಮಾಡ್ಬೋದು. ನೋಡಿ ಇಲ್ಲಿ ಪ್ರೋಗ್ರಾಮ್ ಮಾಡ್ಬಿಟ್ಟು ನೋಡಿ, ಸಾರಜನಕ, ರಂಜಕ, ಪೊಟ್ಯಾಶ್ ಗೊಬ್ಬರಗಳನ್ನ ಅದರಲ್ಲಿ ಮಾಡಿ ಇಷ್ಟು ಲೀಟರ್ ಎಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರೋಗ್ರಾಮ್ ಮಾಡ್ಬಿಟ್ರೆ ಆ ನೀರು ಹೋಗೋ ಟೈಮಲ್ಲಿ ಇದು ಕೂಡ ಎಳ್ಕೊಳ್ಳುತ್ತೆ. ಇಲ್ಲಿ ಪ್ರೋಗ್ರಾಮ್ ಮಾಡುವಾಗ ಏನ್ ಮಾಡ್ಬೇಕು, ಉದಾಹರಣೆಗೆ 2 ಗಂಟೆ ನೀರು ಹೋಗ್ಬೇಕಂತ ಹೇಳಿ ಪ್ರೋಗ್ರಾಮ್ ಮಾಡಿದ್ರೆ ಫಸ್ಟ್ ಅರ್ಧ ಗಂಟೆ ನೀರು ಹೋಗ್ಬೇಕು, ತೇವ ಆಗಿರುತ್ತೆ, ಬೇರೆ ಗಿಳಿತಾ ಇರುತ್ತೆ. ಅದಾದ್ಮೇಲೆ ಮತ್ತೊಂದು 20 ನಿಮಿಷದಿಂದ ಅರ್ಧ ಗಂಟೆ ನೀರಿನ ಜೊತೆ ಗೊಬ್ಬರ ಎಳ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಗೊಬ್ಬರ ಬೇರೆ ತಲುಪುತ್ತೆ. ಅದಾದ ನಂತರ ಮತ್ತೆ ಅರ್ಧ ಗಂಟೆ ನೀರು ನಾವು ಬಿಟ್ರೆ ಅದು ತೊಳೆಯೋದಕ್ಕೂ ಈಸಿ ಆಗುತ್ತೆ. ಅಂದ್ರೆ ಏನು ಡ್ರಿಪ್ಪರ್ ಅವೆಲ್ಲ ಇರ್ತಾವಲ್ವಾ, ಅವು ಕೂಡ ಕಟ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಗೊಬ್ಬರನ್ನ ನೀರಿನ ಸಮೇತ ನಾವು ಆಟೋಮೇಷನ್ ಅಲ್ಲಿ ಕೊಡಬಹುದು. ಸೊ ನೀರಿನ ಸಾಮರ್ಥ್ಯ ಹೆಚ್ಚಬಹುದು, ಉಳಿತಾಯ ಮಾಡಬಹುದು, ಗೊಬ್ಬರಗಳನ್ನ ಕಡಿಮೆ ಕೊಟ್ಟು ಹೆಚ್ಚಿನ ಒಂದು ಇಳುವರಿ ತೆಗಿಬಹುದು, ಇಲ್ಲ ಹೆಚ್ಚಿನ ಒಂದು ಬಳಕೆ ಗೊಬ್ಬರ ಮಾಡಿ ಸೊ ಬೆಳೆ ಉತ್ಪಾದಕತೆಯನ್ನು ಜಾಸ್ತಿ ಮಾಡಬಹುದು, ಬಳಕೆ ಸಾಮರ್ಥ್ಯ ಜಾಸ್ತಿ ಮಾಡಬಹುದು. ಸೊ ಇದೆಲ್ಲ ಮಾಡೋದ್ರಿಂದ ರೈತ ಹೊಲದಲ್ಲೇ ಇರ್ಬೇಕಾಗಿರಲ್ಲ. ಕರೆಂಟ್ ಹೋಯ್ತು, ಕರೆಂಟ್ ಬಂದಾಗ ಪ್ರೋಗ್ರಾಮ್ ಮಾಡಿಟ್ರೆ ಕರೆಂಟ್ ಬಂದಾಗೆ ಪಾಸ್ ಆಗಿದ್ದು ಅದು ಎತ್ಕೊಳ್ಳುತ್ತೆ. ಬೆಳೆ ಇಳುವರಿ ಹೆಚ್ಚಳ ಮಾಡಬಹುದು, ಖರ್ಚಿನಲ್ಲಿ ಕಡಿಮೆ ಮಾಡೋದು. ಇದು ಕೇಳ್ಬ ಸರ್, ಖರ್ಚು ಹೇಗೆ? ಇದು 1 ಟೈಮ್ ಇನ್ವೆಸ್ಟ್ಮೆಂಟ್. ಮೊದಲಿಗೆ 1.25 ಲಕ್ಷದಿಂದ 1.5 ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ರೆ ಇದನ್ನ ನಾವು ನಿರ್ವಹಣೆ ಮಾಡ್ಕೊಂಡಂಗಲ್ಲ 15 ವರ್ಷ 20 ವರ್ಷನೂ ಇಟ್ಕೋಬಹುದು. ಸೊ ಹಾಗಾಗಿ ಬೆಳೆ ಬೆಳೀತಾ ಅದ್ರ ಖರ್ಚು ಕಡಿಮೆ ಮಾಡ್ಬೋದು, ಉತ್ಪಾದನೆ 20ರಿಂದ 25 ಭಾಗ ಇಳುವರಿನಲ್ಲಿ ಹೆಚ್ಚಳ ಮಾಡ್ಬೋದು, ವಿದ್ಯುತ್ ನಲ್ಲಿ ಉಳಿಸ್ಬೋದು, ನೀರಿನಲ್ಲಿ ಉಳಿಸ್ಬೋದು, ಪೋಷಕಾಂಶಗಳಲ್ಲಿ ಉಳಿಸ್ಬೋದು, ಕೂಲಿ ಕಾರ್ಮಿಕರ ಒಂದು ಖರ್ಚಿನಲ್ಲಿ ಉಳಿತಾಯ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ಬಿಟ್ಟು ಒಂದು ಆಸೆ. ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ರೈತರು ಕಾಂಟ್ಯಾಕ್ಟ್ ಮಾಡೋದು? ಈಗ ನೋಡಿ, ಈ ಪ್ರೋಗ್ರಾಮರ್ ಎಲ್ಲ ಕಂಪ್ನಿಗಳಲ್ಲಿ ಇದೆ, ಈ ಪ್ರೋಗ್ರಾಮ್ಸ್ ಎಲ್ಲ ಇದೆಲ್ಲ ಏನಿದೆ ಈ ಪ್ರೋಗ್ರಾಮರ್ಸ್ ಅಂತ ಏನ್ ಹೇಳಿದ್ನಲ್ಲ, ಈ ಇನ್ಸ್ಟ್ರೂಮೆಂಟ್ ಜೈನ್ ಅಲ್ಲಿ ಇರ್ಬೋದು, ಕಲ್ಟಿವೇಟ್ ಅಲ್ಲಿ ಇರ್ಬೋದು, ಮೇಘಾದಲ್ಲಿ ಇರ್ಬೋದು, ಅಥವಾ ನೆಟಾಫಿಮ್ ಕಂಪ್ನಿಗಳೇನಿದೆ ಅಲ್ಲ, ಎಲ್ಲಾ ಇರಿಗೇಷನ್ ಕಂಪ್ನಿಗಳಲ್ಲಿ ಸಿಗ್ತವೆ. ಅಂದ್ರೆ ಕಂಪ್ನಿ ವೈಸ್ ವೇರಿ ಇರ್ಬೋದು. ಬಟ್ ಪ್ರೋಗ್ರಾಮಿಂಗ್ ಮಾಡಕ್ಕೆ ಯಾವಾಗ ಎಷ್ಟು ಏನಾದ್ರು ವಾಲ್ಯೂಮ್ ಬೇಸ್ಗೆ ಹೋಗ್ಬೇಕಂದ್ರೆ ಆ ಒಂದು ತಂತ್ರಜ್ಞಾನನ ನಮ್ಮ KVKಗಳಲ್ಲಿ ಇರ್ಬೋದು, AD ಆಫೀಸ್ಗಳಲ್ಲಿ ಇರ್ಬೋದು, ತಂತ್ರಜ್ಞಾನ ಭೇಟಿ ಮಾಡಿ ಅದು ತಿಳ್ಕೊಂಡ್ರೆ ಅಥವಾ ಒಂದು ಸ್ವಲ್ಪ ಒಂದು ತರಬೇತಿಯನ್ನು ಪಡ್ಕೊಂಡ್ರೆ ಇವುಗಳನ್ನೆಲ್ಲ ಪರಿಣಾಮಕಾರಿಯಾಗಿ ಮಾಡ್ಕೋಬೇಕಾಗುತ್ತೆ. ಪ್ರೈಮರಿ ನಾಲೆಜ್ ಸಾಕಾಗುತ್ತೆ. ಸೆನ್ಸಾರ್ ಬೇಸ್ಡ್ಗೆ ಅದಕ್ಕೆ ತಜ್ಞರೇ ಬೇಕಾಗತ್ತೆ. ಈ ಟೈಮ್ ಬೇಸ್ಡ್, ವಾಲ್ಯೂಮ್ ಬೇಸ್ಡ್ಗೆಲ್ಲನೂ ಸಿಂಪಲ್ ಒಂದು ತಂತ್ರಜ್ಞಾನ ತಗೊಂಡ್ಬಿಟ್ರೆ ರೈತ ಅಳವಡಿಸ್ಬೇಕು. ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ.